ಹುಡುಗಿ ಜಾತಕ ಬಹಳ ಚೆನ್ನಾಗಿದೆ. ಗಜಕೇಸರಿ ಯೋಗ ಇದೆ, ಅಖಂಡ ಸಾಮ್ರಾಜ್ಯ ಯೋಗ ಇದೆ. ಈಕೆ ಏನಾದರೂ ರಾಜಕೀಯಕ್ಕೆ ಬಂದ್ರೆ ಯಶಸ್ಸು ಅನ್ನೋದು ಖಂಡಿತ. ಸರಿಯಾಗಿ ಹೇಳಿದ್ರಿ ಶಾಸ್ತ್ರಿಗಳೇ. ರಾಜಕೀಯ ಅನ್ನೋದು ಅವಳ ರಕ್ತದಲ್ಲಿದೆ. ಆದರೆ ಈಗ ನಿಮ್ಮನ್ನ ಕರೆಸಿರೋದು ಅವಳ ಮದುವೆ ಬಗ್ಗೆ ಮಾತಾಡೋದಕ್ಕೆ. ಅದನ್ನ ಒಂದ್ ಸ್ವಲ್ಪ ತಾವು ಹೇಳ್ತೀರಾ? ಖಂಡಿತ. ಇನ್ನೇನು 4 ತಿಂಗಳು ಕಳೆದ್ರೆ ಆಕೆಗೆ ಗುರುಬಲ ಬರುತ್ತೆ. ಆದರೆ ಒಂದು ವಿಚಾರ, ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶಾಸ್ತ್ರಿಗಳೇ, ಅದೇನೇ ಇದ್ರೂ ನೇರವಾಗಿ ಹೇಳಿ, ಪರವಾಗಿಲ್ಲ. ಈಕೆ ಜಾತಕದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಶನಿ ಇದೆ. ಈ ರೀತಿ ಇದ್ರೆ ಮದುವೆ ತಡವಾಗತ್ತೆ. ಹಾಗೆ ಮದುವೆ ಆದ್ರೂ ಸಹ ಗಂಡ ಹೆಂಡತಿಯರ ಮಧ್ಯೆ ವೈಮನಸ್ಸು ಅನ್ನೋದು ಇದ್ದೇ ಇರುತ್ತೆ. ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ಜಗಳಗಳು, ಕೋಪ ತಾಪ ಇದ್ದೇ ಇರುತ್ತಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ಮೇಲೆ ಮುಂದೆ ಅದೇ ಸರಿ ಹೋಗುತ್ತೆ. ಇದೆಲ್ಲ ಸಹಜ. ತಾವು ಮುಂದಕ್ಕೆ ಹೇಳಿ. ನೋಡಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಈಕೆ ಮದುವೆ ಆಗುವಂಥ ಹುಡುಗನ ವಯಸ್ಸು ಈಕೆಗಿಂತ ಬಹಳ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಡಿವೋರ್ಸ್ ಆಗಿರುವಂಥ ವ್ಯಕ್ತಿ ಜೊತೆ ಮದುವೆ ಆಗಬಹುದು. ಅಥವಾ ಮರುಮದುವೆ ಆಗುವಂಥ ವ್ಯಕ್ತಿ ಈಕೆಗೆ ಗಂಡನಾಗಿ ಬರೋ ಅವಕಾಶ ಇದೆ.